ಭಾರತ 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವ ಕನಸಿನೊಂದಿಗೆ ಮುನ್ನಡೆಯುತ್ತಾ ಇದೆ. ಈ ಅಭಿವೃದ್ಧಿಯನ್ನ ಸಾಧಿಸುವಲ್ಲಿ ದೇಶದ ಉದ್ಯಮಶೀಲತಾ ಶಕ್ತಿಯು ಅತ್ಯಂತ ಪರಿಣಾಮಕಾರಿ ಅಂತ ಸಾಬೀತುಪಡಿಸಬಹುದು. ಇವತ್ತು ನಾವು ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹತ್ತರವಾದ ಎತ್ತರವನ್ನ ಸಾಧಿಸ್ತಾ ಇರುವಂತೆಯೇ ದೇಶದಲ್ಲಿ ಉದ್ಯಮಶೀಲತೆಯ ಮುಖೇನ ಹೊಸ ಸಾಧ್ಯತೆಗಳ ಬಾಗಿಲುಗಳು ತೆರೆಯಬೇಕು. ಆಸೆಗಳು ಅವಕಾಶಗಳಾಗಿ ಬದಲಾಗಬೇಕು. ಇನ್ನು ವೈಯಕ್ತಿಕ ಪ್ರಗತಿಯು ರಾಷ್ಟ್ರೀಯ ಅಭಿವೃದ್ಧಿಯೊಂದಿಗೆ ಸಂಬಂಧ ಹೊಂದಿದೆ. ಈ ಗುರಿಯನ್ನ ಗಮನದಲ್ಲಿಟ್ಟುಕೊಂಡು ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಮತ್ತು TV9 ನೆಟ್ವರ್ಕ್ ಏಸ್ ಪ್ರೋ ಈಗ ನನ್ನ ಸರದಿ ಎನ್ನುವ ಅಭಿಯಾನದ ಮೂಲಕ ನಾವು ದೇಶದ ಗಿಗ್ ಕಾರ್ಮಿಕರನ್ನ ಒಗ್ಗೂಡಿಸ್ತಾ ಇದ್ದೀವಿ. ತ್ರಿಚಕ್ರ ವಾಹನ ನಿರ್ವಾಹಕರು ಮತ್ತು ಸಣ್ಣ ಪ್ರಮಾಣದ ಸಾಗಣೆದಾರರಲ್ಲಿ ಅರಿವು ಮೂಡಿಸೋದಕ್ಕೆ ಮತ್ತು ಅವರನ್ನ ಉದ್ಯಮಶೀಲತೆಗಾಗಿ ಸಬಲೀಕರಣಗೊಳಿಸಲು ನಾವು ಈ ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ಇದರೊಂದಿಗೆ ದೇಶದ ವಿವಿಧ ನಗರಗಳಲ್ಲಿ ತಮ್ಮ ಕನಸುಗಳಿಗೆ ಬುದ್ಧಿವಂತಿಕೆಯಿಂದ ಹೊಸ ಶಕ್ತಿ ನೀಡಿದ ವೀರರನ್ನ ನಾವು ಭೇಟಿ ಮಾಡಲಿದ್ದೀವಿ. ನಮ್ಮ ಅಭಿಯಾನದ ಉದ್ಘಾಟನೆಯ ಝಲಕ್ ಇಲ್ಲಿದೆ ನೋಡಿ. ಈ ಕಣ್ಣುಗಳು ಇನ್ನೂ ಒಂದು ಕನಸನ್ನು ನೋಡೋದು ಬಾಕಿ ಇದೆ. ಈ ಜಗತ್ತಿಗೆ ನನ್ನ ಮೌನದ ಧ್ವನಿಯನ್ನ ಕೇಳಿಸೋದು ಬಾಕಿ ಇದೆ. ಅದು ನನ್ನ ಸ್ಥಳ ಎಂದು ನಾನು ಭಾವಿಸಿದೆ. ನಾನು ಅಲ್ಲಿರಲು ಬಯಸುತ್ತೇನೆ. ಈಗಷ್ಟೇ ಶುರುವಾಗಬೇಕಿದೆ. ಟಾಟಾ ಮೋಟಾರ್ಸ್ TV9 ನೆಟ್ವರ್ಕ್ನೊಂದಿಗೆ ಈಗ ನನ್ನ ಸರದಿಯನ್ನು ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಕನಸುಗಳನ್ನು ನನಸಾಗಿಸಲು ಸಿದ್ಧರಾಗಿ. ಶೀಘ್ರದಲ್ಲೇ ನೀವು ಕೂಡ ಹೇಳುವಿರಿ, ಈಗ ನನ್ನ ಸರದಿ. ಏಸ್ ಪ್ರೋ ಈಗ ನನ್ನ ಸರದಿ. ಇದು ಕೇವಲ ಅಭಿಯಾನ ಅಲ್ಲ, ಬದಲಾವಣೆಯ ಆರಂಭ. ಏಕೆಂದರೆ ಈಗ ಸ್ವಾವಲಂಬನೆಯತ್ತ ಸಾಗ್ತಾ ಇರುವ ಭಾರತದಲ್ಲಿ ಪ್ರತಿಯೊಬ್ಬ ಕಷ್ಟಜೀವಿಯೂ ಹೇಳ್ತಾ ಇದ್ದಾರೆ, ಏಸ್ ಪ್ರೋ ಈಗ ನನ್ನ ಸರದಿ.